ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಖಾಡದಲ್ಲಿ ಅಣ್ತಮ್ಮ ಫೈಟ್ ಶುರುವಾಗಿದೆ. ಕುಮಾರ್ ಬಂಗಾರಪ್ಪ ವಿರುದ್ಧ ಮಧು ಬಂಗಾರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಕುಮಾರ್ ಬಂಗಾರಪ್ಪ ಇಷ್ಟು ದಿನ ಎಲ್ಲಿದ್ರು, ಅವರು ಕೊಚ್ಚೆ ಅಂತ ಶಿವಮೊಗ್ಗದಲ್ಲಿ ಮಧು ಬಂಗಾರಪ್ಪ ಕಿಡಿಕಾರಿದ್ದಾರೆ. ನೋಡಿ, ನಾವಿಬ್ರು ಪಕ್ಕ ಹಿಂಗೆ ನಿಂತ್ಕೊಂಡಿರ್ತೀವಿ, ಓಕೆನಾ? ಕೊಚ್ಚೆ ಇರುತ್ತೆ ಇಲ್ಲಿ, ಭಾಳ ವಾಸನೆ, ತುಂಬ ಕೊಚ್ಚೆ. ಅದ್ರ ಮೇಲೆ ಕಲ್ಲು ಹಾಕ್ಕೊಂಡ್ರೆ ನನಗೂ ಅಸಹ್ಯ, ನೀವು ಕೇಳೋ ಪ್ರಶ್ನೆಗೂ ನಿಮಗೂ ಅಸಹ್ಯ. ಎರಡೇ ವಿಚಾರ. ಯಾಕೆ ಸೋತ್ರಿ, ಇಷ್ಟು ದಿವಸ ಎಲ್ಲಿದ್ರಿ, ಎರಡಕ್ಕೆ ಉತ್ತರ ತಗೊಂಡು ಮತ್ತೆ ನನಗೆ ಪ್ರಶ್ನೆ ಹಾಕಕ್ಕೆ ಹೋಗಬೇಡಿ. ಜನರಿಗೆ ಮಾಡಬೇಕು, ನಮಗೆ ಮಾಡಿದ್ರೆ ಉಪಯೋಗ ಇಲ್ಲ. ಅದಕ್ಕೆ ಕೊಚ್ಚೆ ಮೇಲೆ ಕಲ್ಲು ನೀವು ಹಾಕಬೇಡಿ, ನಾನು ಹಾಕ್ಕೊಳಕ್ಕೆ ಹೋಗಲ್ಲ. ಇಂಥ ಸಂದರ್ಭದಲ್ಲಿ ಅಸಹ್ಯ. ಶರಾವತಿ ಡೆಂಟಲ್ ಕಾಲೇಜ್ ಎದುರುಗಡೆ ಟೆಂಟ್ ಹಾಕೋದು, ಎಲೆಕ್ಷನ್ ಬಂದು ಇವೆಲ್ಲ ಇರ್ತವೆ. ಅದು ಒಂದು ಘನತೆ, ಗೌರವ. ನೀವು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡದೇ ಇದ್ದರೆ ಒಳ್ಳೇದು. ಯಾಕಂದ್ರೆ ನಿಮ್ಮ ಪೇಪರು ಹೊಲಸಾಗ್ಬಿಡುತ್ತೆ ಕೆಲವ್ರ ಬಗ್ಗೆ ಬರೆದ್ರೆ. ಅದು ಮಾಡಕ್ಕೆ ಹೋಗಬೇಡಿ. ನೋಡಿ, ನಾವಿಬ್ಬರು ಮಧು ಬಂಗಾರಪ್ಪ ಮಾತಿಗೆ ಕುಮಾರ್ ಬಂಗಾರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಮಧು ವಿರುದ್ಧ ಕುರುಕ್ಷೇತ್ರ ಯುದ್ಧ ಸಾರಿದ್ದಾರೆ. ಮತದಾರ ಅಣ್ಣ ತಮ್ಮ ಯಾರನ್ನ ನೋಡಲ್ಲ, ಗರ್ವದಿಂದ ಮಾತನಾಡಿದ್ರೆ ಏನು ಆಗಲ್ಲ ಅಂತ ಮಧು ಬಂಗಾರಪ್ಪಗೆ ಕುಮಾರ್ ಬಂಗಾರಪ್ಪ ಟಾಂಗ್ ಕೊಟ್ಟಿದ್ದಾರೆ. ಏನು ತಮ್ಮವರು ಮಾತನಾಡ್ಬೇಕಾರೆ, ಮಧು ಅವರು ಮಾತನಾಡ್ಬೇಕಾರೆ, ಯಾರಾದರೂ ನಮ್ಮ ಅಕ್ಕನ ಮೇಲೆ ಮಾತಾಡ್ಬಿಟ್ರೆ ಹುಷಾರಾಗಿರ್ಬೇಕು. ನಾವೆಲ್ಲರೂ ಅಭಿಮಾನಿಗಳಿದ್ದೀವಿ. ಏನು ಅಭಿಮಾನಿಗಳಿದ್ದೀವಿ? ಇದು ಚುನಾವಣೆ ಕಣಯ್ಯ, ಇಟ್ಸ್ ಎ ವಾರ್. ಇದು ಕುರುಕ್ಷೇತ್ರ, ಇದು ಯುದ್ಧ. ಇದರಲ್ಲಿ ಅಣ್ಣ ತಮ್ಮ, ಅಕ್ಕ ತಮ್ಮಿ, ಚಿಕ್ಕಪ್ಪ ದೊಡ್ಡಪ್ಪ ಇದನ್ನ ಯಾವುದನ್ನು ಜನ ನೋಡೋದಿಲ್ಲ. ಒಳ್ಳೆತನ ಮತ್ತು ಇದನ್ನು ಮಾತ್ರ ನೋಡ್ತಾರೆ. ನೀನು ಗರ್ವದಿಂದ ಮಾತನಾಡಿದೆ, ನೀನು ಅಹಂಕಾರದಿಂದ ಮಾತಾಡಿದೆ, ನೀನು ಇಲ್ಲಿ ದಬ್ಬಾಳಿಕೆ. ಹಾಲಪ್ಪನವ್ರೇನೋ ನಮ್ಮ ತಂಗಿ ಹೆಸರು ತಗೊಂಡ ತಕ್ಷಣ ನನ್ನ ತಂಗಿ ಹೆಸರು ತಗೊಂಡ್ರೆ ಹುಷಾರ್. ತಂಗಿ ಹೆಸರು ಯು ಹ್ಯಾವ್ ಕಮ್ ಟು ದ ಪಬ್ಲಿಕ್. ಕಾಂಗ್ರೆಸ್ನ ಹಿರಿಯ ಶಾಸಕ ರಾಜು ಕಾಗೆ ಮಾತಿನ ಭರದಲ್ಲಿ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸತ್ತರೆ ಈ ದೇಶದಲ್ಲಿ ಮುಂದೆ ಯಾರು ಪಿಎಂ ಆಗೋದಿಲ್ಲವೇ ಅಂತ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ಇಲ್ಲಿ ಏನಾದರೂ ಸಮಸ್ಯೆ ಆದ್ರೆ ಮೋದಿ ಬರೋದಿಲ್ಲ. ನರೇಂದ್ರ ಮೋದಿ ಅವರು 3,000 ಕೋಟಿ ವಿಮಾನದಲ್ಲಿ ಓಡಾಡ್ತಾರೆ, 4 ಲಕ್ಷ ರೂಪಾಯಿ ಸೂಟ್ ಹಾಕೊಳ್ತಾರೆ ಅಂತ ರಾಜು ಕಾಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮೋದಿ ಸತ್ತಪ್ಪ, ನಾಳೆ ಯಾರು ದೇಶದ ಪ್ರಧಾನಿ ಆಗಂಗಿಲ್ಲ. ಮೋದಿ ಅವರು ತಿಳ್ಕೊಂಡ್ರೆ ಯಾರು ನಮಗೆ 140 ಕೋಟಿ ಜನಸಂಖ್ಯೆ ಒಳಗೆ ಪ್ರಧಾನಮಂತ್ರಿ ಆಗೋರು ಯಾರೂ ಇಲ್ಲ. ಇದೊಳ್ಳೆ ಗತಿ ಆಯ್ತಲ್ಲ. ಮತ್ತೆ ಏನ್ ಹೇಳ್ತಾರೆ ಹುಡುಗರು ಇವತ್ತಿನಲ್ಲ, ಮೋದಿ ತಗೊಂಡು ನೆಕ್ಕಾಗೋದ್ರಿ. ಮೋದಿ ಅವರ ಸಲುವಾಗಿ ನೀವು ಮೋದಿ ಅವ್ರು ನಿಂತಿದ್ದೀರಿ, ನೀವು ವಾರಾಣಸಿ ಹೋಗ್ಬೇಕು. ಇಲ್ಲಿ ಯಾರು ನಿಂತಾರು? ಇವ್ ಅವ್ರ ಹೇಳ್ತಾರ ಮೋದಿ ನೋಡಿ ಓಟ್ ಹಾಕಿರ್ತಾರೆ. ಮೋದಿ ನೋಡಿ ನಾವು ಓಟ್ ಹಾಕ್ತೇವಲ್ಲ, ನೀವು ನಿಂತವ ನೀ. ಶಾಸಕ ರಾಜು ಕಾಗೆ ವಿವಾದಾತ್ಮಕ ಮಾತಿಗೆ ತಿರುಗೇಟು ಕೊಡುವ ಭರದಲ್ಲಿ ರಾಜು ಕಾಗೆ ಬಳಿಕ ಉಮೇಶ್ ಜಾಧವ್ ಎಡವಟ್ಟು ಹೇಳಿಕೆಯನ್ನ ನೀಡಿದ್ದಾರೆ. ಅಕ್ಕ ಸತ್ತರೆ ಅಮಾವಾಸ್ಯೆ ನಿಲ್ಲೋದಿಲ್ಲ ಎಂದಿದ್ದಾರೆ. ರಾಜು ಕಾಗೆ ಟೀಕಿಸೋ ಭರದಲ್ಲಿ ಉಮೇಶ್ ಜಾಧವ್ ಎಡವಟ್ಟು ಮಾತುಗಳನ್ನಾಡಿದ್ದಾರೆ. ನೋಡ್ರಿ, ಅಕ್ಕ ಸತ್ರ ಅಮಾವಾಸ್ಯೆ ನಿಂದರಲ್ಲ. ನಂಬಲ್ಲಿ ಭಾಳ ಮಂದಿ ಅರ. ಮೋದಿ ಆದ್ಮೇಲೆ ಪ್ರಧಾನಮಂತ್ರಿ ಅವ್ರ ಕೆಪಾಸಿಟಿ ಭಾಳ ಮಂದಿ ಅರ. ಆ ಟೈಮ್ ಬಂದಾಗ ಹೋಗಿ ಆ್ಯಕ್ಷನ್